ನಮಸ್ತೆ. ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಶಿಷ್ಯ ಗುರುಗಳ ಹತ್ರ ಸಾಕಷ್ಟು ಅಭ್ಯಾಸ ಮಾಡ್ತಾನೆ. ಎಲ್ಲ ಶಾಸ್ತ್ರ, ವೇದ, ಉಪನಿಷತ್ತಿನ ಅಭ್ಯಾಸ ಮಾಡ್ತಾನೆ. ಅಭ್ಯಾಸ ಮಾಡಿದ ನಂತರನೂ ಸಹಿತ ಗುರುಗಳಿಗೆ ಹೇಳ್ತಾನೆ, ನನಗಿನ್ನೂ ನಿಮ್ಮಿಂದ ಹೆಚ್ಚು ಮಾರ್ಗದರ್ಶನ ಬೇಕು ಅಂತ. ಅದು ಗುರುಗಳು ಏನು ಮಾಡ್ತಾರೆ, ಅವರು ತಮ್ಮ ಒಬ್ಬ ಮಿತ್ರನ ಹತ್ರ ಕಳಿಸ್ತಾರೆ. ಅಲ್ಲಿ ಹೋಗು, ಅಲ್ಲೊಂದು ಕೆಲವು ದಿವಸ ಇರು, ಸೊ ನಿನಗೆ ಮಾರ್ಗದರ್ಶನ ದೊರೆಯುತ್ತೆ ಅಂತ. ಆಯಿತು ಅಂಥೇಳಿ ಶಿಷ್ಯ ಅವರ ಗೆಳೆಯನ ಹತ್ರ ಹೋಗ್ತಾನೆ. ಗೆಳೆಯನ ಹತ್ರ ಹೋಗಿ ಆಶ್ರಮಕ್ಕೆ ಹೋಗಿ ಅಲ್ಲಿರ್ತಾನೆ. ಅಲ್ಲಿ ನೋಡ್ತಾನೆ. ಸೊ ಅಲ್ಲಿ ಇವ್ರ ಮಿತ್ರ ಯಾವುದೇ ಮಾರ್ಗದರ್ಶನ ಮಾಡಲ್ಲ, ಏನು ಅಭ್ಯಾಸ ಹೇಳಲ್ಲ, ಏನು ಹೊಸದಾಗಿ ಏನನ್ನು ಹೇಳಲ್ಲ. ಆದರೆ ಅವನೇನು ಮಾಡ್ತಿರ್ತಾನೆ ಅಂದರೆ, ದಿವಸ ಸಂಜೆ ಮಲ್ಕೊಳ್ಳುವಾಗ ಎಲ್ಲ ಊಟ ಮಾಡಿದ ತಟ್ಟೆಗಳನ್ನು ಬೆಳಗ್ತಾನೆ. ಬೆಳಗ್ಗೆದ್ದು ಪುನಃ ಬೆಳಗ್ಗೆ ತಕ್ಷಣ ಅದೇ ತಟ್ಟೆಗಳನ್ನು ಮತ್ತೆ ಪುನಃ ಬೆಳಗ್ತಾನೆ. ಇದು ಪ್ರತಿನಿತ್ಯ ಹೀಗೆ ನಡೀತಾ ಇರುತ್ತೆ. ಅದಕ್ಕೊಂಥರ ಅನಿಸುತ್ತೆ ಆ ಶಿಷ್ಯನಿಗೆ, ಬೇಜಾರಾಗಿಬಿಡುತ್ತೆ. ಏನಪ್ಪ ಇದು, ಏನು ನಾವು ಕಲಿತಾನೇ ಇಲ್ಲ, ಬರೀ ಈ ಗುರುಗಳು ಬರೀ ಪಾತ್ರೆ ತೊಳೆದಷ್ಟೇ ಆಗತ್ತೆ ಅಂತ. ಅದಕ್ಕೆ ವಾಪಸ್ ತಮ್ಮ ಮೊದಲಿನ ಗುರುಗಳ ಹತ್ರ ಬರ್ತಾನೆ. ಅವನು ಬಂದು ಹೇಳ್ತಾನೆ, ಇಲ್ಲ ಅಲ್ಲಿ ಏನು ನಂಗೆ ಕಲೀಲಿಕ್ಕೆ ಆಗಲಿಲ್ಲ. ಅಲ್ಲಿ ಅದು ನಿಮ್ಮ ಮಿತ್ರ ದಿವಸ ರಾತ್ರಿ ಮಲ್ಕೊಳ್ಳೋ ಮುಂದೆ ಎಲ್ಲ ಊಟ ಮಾಡಿದ ತಟ್ಟೆಗಳನ್ನು ತೊಳಿತಾರೆ, ಮತ್ತು ಬೆಳಗ್ಗೆ ಎದ್ದು ಅದೇ ತಟ್ಟೆಗಳನ್ನು ತೊಳಿತಾರೆ. ಏನದು ಒಂಥರ ವಿಚಿತ್ರ ಅನಿಸ್ತು ನನಗೆ ಅಂತ. ಅದಕ್ಕೆ ಆ ಗುರುಗಳು ಹೇಳ್ತಾರೆ, ಅವರೇನು ತಟ್ಟೆ ತೊಳೆದಿಟ್ಟಿದ್ರು ರಾತ್ರಿ ಮಲ್ಕೊಳ್ಳುವಾಗ ಮತ್ತು ಪುನಃ ಅದೇ ತಟ್ಟೆ ತೊಳೆದು, ಅದೇ ಒಂದು ನಿನಗೆ ಸಂದೇಶ, ಮಹತ್ವದ ಸಂದೇಶ. ಏನಪ್ಪ ಅಂದರೆ, ರಾತ್ರಿ ಮಲ್ಕೊಳ್ಳುವಾಗ ಸೊ ಮನಸ್ಸನ್ನು ಪರಿಶುದ್ಧವಾಗಿಟ್ಕೋಬೇಕು, ಮನಸ್ಸಿನಲ್ಲಿ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕಬೇಕು. ಪುನಃ ಮುಂಜಾನೆ ಎದ್ದಾಗ ಹಾಗೇ ಪುನಃ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಅದು ಸಂದೇಶ. ಅದು ಸೊ ನಮಗೆ ಒಬ್ಬ ಹುಡುಗ ಹುಡುಗಿ ಇರ್ತಾರೆ, ಪ್ರೀತಿ ಪ್ರೇಮ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ತಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಹೇಳ್ಕೊತಿರ್ತಾರೆ. ಯಾವುದು ಒಳ್ಳೆಯ ಗುಣ? ಆದರೆ ಅದು ಹೆಂಗಿದೆಯಪ್ಪ ಅಂದರೆ, ಈಗ ಒಳ್ಳೆಯ ಗುಣಗಳನ್ನ ಹೇಳ್ಕೊತಾರೆ ಎಲ್ಲರೂ ತಮ್ಮದು. ಬರೇ ನೋಡಿದ ಕೊಳ್ಳೆ ಎಷ್ಟು ಒಳ್ಳೆಯವರು ಇದ್ದಾರಪ್ಪ, ಇವಾಗ ಹುಡುಗ ಎಷ್ಟು ಒಳ್ಳೆಯ ಇದ್ದಾನೆ, ಹುಡುಗಿ ಎಷ್ಟು ಒಳ್ಳೆಯಕ್ಕಿದ್ದಾಳೆ ಅಂತ ಅನಿಸುತ್ತೆ. ಆದರೆ ಮದುವೆ ಆದ ನಂತರ ನೋಡ್ತಾರೆ ಪರಿಸ್ಥಿತಿ ಬರೀ ಅದಷ್ಟೇ ಇರಲ್ಲ. ಸೊ ಒಳ್ಳೆಯತನದ ಗುಣಗಳು ಏನಿತ್ತು ಮೊದಲೇ, ಅದಕ್ಕಿಂತ ಮೊದಲು ಈಗ ಹೆಂಗಿದೆ ಅಂದರೆ, ಸೊ ಸಾಮಾನ್ಯವಾಗಿ ನಮ್ಮದು ಮನೆಗಳೆಲ್ಲ ರೂಮ್ಗಳನ್ನು ಸ್ವಚ್ಛ ಕಸಗುಡಿಸಿ, ಸೊ ಕಸವನ್ನು ಎಲ್ಲಿ ಹಾಕಿರ್ತೀವಿ ನಾವು, ನಮ್ಮ ಮನೆಯ ಹಿತ್ತಲದಲ್ಲೇ ಡಂಪ್ ಮಾಡಿರ್ತೀವಿ. ಆ ಥರ ಇದು ಪರಿಸ್ಥಿತಿ. ಮದುವೆಗಿಂತ ಮೊದಲೇ ಯಾವ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ರೋ, ಮದುವೆ ಆದ ನಂತರ ಇದು ಎಲ್ಲ ಹೊರಗಡೆ ಕಂಡು ಬರುತ್ತೆ. ಅಂದರೆ ಮನಸ್ಸಿನ ಕಲ್ಮಶಗಳನ್ನು ಸೊ ನಾವು ಒಂದು ಕಡೆ ಇಟ್ಕೊಂಡಿದ್ದೀವಿ, ತಿಪ್ಪೆಗೆ ಹಾಕಿದಂಗೆ ಇದೆ, ಅದು ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ಮನಸ್ಸು ಯಾವಾಗಲೂ ಸ್ವಚ್ಛ ಆಗಿರಬೇಕು. ಸೊ ಪ್ರೀತಿ ಪ್ರೇಮದಿಂದಲೇ ತುಂಬಿರಬೇಕು. ಸೊ ಒಳಗೊಂದು ಹೊರಗೊಂದು ಇರಬಾರ್ದು. ಸೊ ನಮ್ಮ ಹಿತ್ಲಾನು ಎಲ್ಲ ನಮ್ಮದು ರೂಮ್ಗಳು ಎಷ್ಟು ಸ್ವಚ್ಛ ಇರುತ್ತೋ ಅದೇ ಥರ ಹಿತ್ಲಾನು ಸ್ವಚ್ಛ ಇರಬೇಕು. ತಿಪ್ಪೆ ಗುಡ್ಡೆ ಆಗಿರಬಾರ್ದು. ಪರಸ್ಪರ ನಾಳದು ಮದುವೆ ಆಗಿನೂ ಸಹಿತ ಗಂಡ ಹೆಂಡತಿ ಇಬ್ಬರು ಪರಸ್ಪರ ಸಮರ್ಪಿತ ಭಾವದಿಂದ ಇರಬೇಕು. ಈಕ್ವಲ್ ಸರೆಂಡರಿಂಗ್. ಯಾವುದೇ ಥರದ ಅಹಂಕಾರ, ನಾನು ಹೆಚ್ಚು, ನನ್ನಿಂದ ನಡೆದಿದೆ ಅಂತಕ್ಕಂಥ ಅಹಂಕಾರ ಬರಬಾರ್ದು. ಪರಸ್ಪರ ಪ್ರೀತಿ ಪ್ರೇಮ ಇಡೀ ಜೀವಮಾನ ಇರಬೇಕು. ಅಕಸ್ಮಾತ್ ಸೊ ಪರಸ್ಪರರಲ್ಲಿ ಏನಾದರೂ ತಪ್ಪುಗಳಾದರೆ ಅದನ್ನು ಸಮಾಧಾನದಿಂದ ಬಗೆಹರಿಸಿಕೊಳ್ತಕ್ಕಂಥ ಒಂದು ಸ್ವಭಾವ ಬೆಳಿಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಅದೇ ಹೊತ್ತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೂ ಅದನ್ನು ಶೇರ್ ಮಾಡಿರಿ. ಸೊ ಜೀವನ ಕಲೆ
ಜೀವನ ನಿರ್ವಹಣೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಧನ್ಯವಾದಗಳು.